4 ಎಕರೆ 16 ಗುಂಟೆ. ಸೂಪರ್ ಮಣ್ಣು 2 ಸಾಲು. ಒಂದು ದೊಡ್ಡ ಮರಗಳು ಒಂದು 10 ಮರಗಳು ಈ ಪಟ್ನವು. ಇನ್ನೊಂದು 40-50 ಈ ಪಟ್ನವು. ಒಂದು 7 ವರ್ಷದ ಗಿಡ. ಅಂದರೆ ಬೋರ್ ಇಲ್ಲ, ಬೇರೆ ಕಡೆ ನೀರು ತಗೊಂಡು ಇವರು ತೆಂಗಿನ ಸಸಿ ಹಾಕ್ಯಾರು. ಈಗ ಅವರು ನೀರು ಕಟ್ ಮಾಡ್ಕೊಂಡಾರೆ. ಸುತ್ತಲ ಪಂಪ್ ಸೆಟ್ಟು ಮಧ್ಯೆ ಇರೋ ಲ್ಯಾಂಡ್ ಇದು. ಡಾಂಬರ್ ರೋಡಿಂದ 400 ಮೀಟ್ರು ಮಣ್ಣು ರೋಡ್ಲಿ ಬರಬೇಕು. ಸೂಪರ್ ಆಗದ ವ್ಯವಸಾಯಕ್ಕೆ ಮಾದರಿ. ಹಾಗೆ ಹಾಂ ಸರಿ. ನೋಡಿ ಅವ್ರ ಜಮೀನಿನ ಪಕ್ಕದಲ್ಲಿ ನೀರು ಹರ್ಕೊಂಬೈತೆ. ಇನ್ನೊಂದು ಕೆರೆ 4.5 ಎಕರೆ ಸೂಪರಾಗಿರೋ ಲ್ಯಾಂಡು. ಚೌಕಾಕಾರವಾಗದೆ. ಸುತ್ತಲ ಪಂಪ್ ಸೆಟ್ ಅವೆ, ಮಧ್ಯೆ ಖಾಲಿ ಲ್ಯಾಂಡು. ಒಳ್ಳೆ ವಾಟರ್ ಬೆಲ್ಟ್ ಜಾಗ. ಪಕ್ಕದಲ್ಲಿ ನೀರು ಹರಿಯುತ್ತೆ ಕೆರೆಗೆ. ಇನ್ನೊಂದು ಕೆರೆಯಿಂದ ಇನ್ನು ಮತ್ತೊಂದು ಕೆರೆಗೆ ಹೋಯ್ತೆ. ಒಂದು 50 ತೆಂಗಿನ ಸಸಿಗಳಿವೆ. ಪೂರ್ತಿ ಎಲ್ಲ ಕೊಟ್ಟು ಡ್ರಿಪ್ ಅಲಿಗೇಷನ್ ಆಗದೆ. ಆದರೆ ಬೋರ್ ಇಲ್ಲ. ಪಕ್ಕ ನೀರು ತಗೊಂಡು ಮಾಡ್ತಾಯಿದ್ರು. ನೋಡಿ ಆಗ್ಬಿಟ್ಟಿದ್ದು ಹಿರಾ ಮರಗಳು. ಒಳ್ಳೆ ಮಣ್ಣು. ಚೀಪ್ ಅಂಡ್ ಬೇಕಾಗೈತೆ. 24 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಂದ್ರೆ ನೆಗೋಸಬಲ್ ಆಗುತ್ತೆ. ನೋಡಿ ಸರ್, ಪಕ್ಕದಲ್ಲಿ ಆಗಿದೆ ತೆಂಗು. ಒಳ್ಳೆ ಚೌಕಾಕಾರವಾಗದೆ. ರಿಜಿಸ್ಟರ್ ಮಾಡಿಸ್ಬೇಕು. ಮಾಡಿಸಿ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಇನ್ನೊಂದು ಇಲ್ಲ, ಯಾರು ತಕೊಂಡ್ರಿ ಆಟ ಮಾಡಿ ಕೊಡ್ಲೇಬೇಕು ತಾನೇ. ಸರ್ಕಾರಿ ರೋಡ್. ಯಾರ ಜಮೀನು ಮೇಲೂ ಹೋಗ್ಬೇಕಾಗಿಲ್ಲ. ಸರ್ಕಾರಿ ರೋಡ್ ಇದು. ಡಾಂಬರ್ ರೋಡಿಂದ 400 ಮೀಟ್ರು. ಇದೇ ಥರದ 30 ಅಡಿ ಮಣ್ಣು ರೋಡ್. ಒಳ್ಳೆ ಚೌಕಾಕಾರವಾಗಿದೆ. 4 ಎಕರೆ 18 ಗುಂಟೆ 24 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಾರೆ ನೆಗೋಸಬಲ್ ಆಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಆಗೈತೆ. ನೋಡಿ ಸರ್, ಬೇಕು ಅಂದ್ರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ವ್ಯವಸಾಯಕ್ಕೆ ಸೂಪರಾಗಿರೋ ಮಣ್ಣು. ಪಕ್ಕದಲ್ಲೆಲ್ಲ ಆಗಿದೆ ನೋಡಿ. ಒಳ್ಳೆ ವಾಟರ್ ಬೆಲ್ಟ್ ಜಾಗ. ನಿಮ್ಗೆ 100 ಅಡಿಗೆ ಭಯಂಕರ ನೀರು ಬರ್ತಾವೆ. ಪಕ್ಕದಲ್ಲೇ ಕೆರೆ ಇದೆ, ಕೆರೆಗೆ ನೀರು ಹರಿತಾ ಇದೆ. 4 ಲೈನ್ ಎಲ್ಲ ಜಮೀನೊಳಗೆ ಇದೆ. ಏನು ಮಾತಾಡಲ್ಲ. ಸೂಪರಾಗದ ನೋಡಿ. ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. 4 ಎಕರೆ 18 ಗುಂಟೆ 24 ಲಕ್ಷ ಹೇಳ್ತಾರೆ. ಡಾಂಬರ್ ರೋಡ್ 400 ಮೀಟ್ರು ಮಣ್ಣು ರೋಡು. ಸರ್ಕಾರಿ ರೋಡು. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಪ್ರತ್ಯೇಕವಾಗಿ ಜಮೀನಿಗೆ ರೋಡು. ನಕಾಶ ರೋಡು. ಜನರ ಪ್ರಾಪರ್ಟಿ, ಲಿಂಗಾಯತರದು. ರೆಕಾರ್ಡೆಲ್ಲ ಕ್ಲೀನ್ ಆಗೋದು ನೋಡಿ ಸರ್. ಬೇಕು ಅಂದರೆ ಕರೆಕ್ಟ್ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.